ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ಅಂದ್ರೆ ನಾವು ನಿಮಗೆ ಸ್ಪ್ರಿಂಕ್ಲರ್ ನ ಆನ್ ಮಾಡಿ ತೋರಿಸಿರ್ಲಿಲ್ಲ ನಾನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. 2 ತರ ಸ್ಕೆಚ್ ಹಾಕೊಂಡಿದೀವಿ. 1 ಇಂಚ್ ಸ್ಪ್ರಿಂಕ್ಲರ್ ಜೆಟ್ ಬರುತ್ತೆ, ಅದನ್ನ ಹಾಕ್ಬೋದು, ಇಲ್ಲ 1/2 ಇಂಚ್ ಹಾಕ್ಬೋದು, ಇಲ್ಲ ಮೈಕ್ರೋ ಹೆಚ್ಚು ಸಮೇತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಮಿತ್ರ ಅದೇ ತರ ಪ್ಲಾನ್ ಮಾಡ್ಬೋದು. ಈಗ ಒಂಥರ ಈ ಸರ್ಕಲ್ ಫುಲ್ ರೌಂಡ್ ಇರೋದು ಇದು ಡಯಾಮೀಟರ್. ಇದೇನು ಇದೆಷ್ಟು ಅಳತೆ ಇದೆ, ಇದನ್ನು ಅಷ್ಟೇ ಅಳತೆ ಇದೆ. ಬಟ್ ಲೈನ್ ಇಂದ ಲೈನ್ ಬುಡಕ್ ಬೀಳುತ್ತೆ. ಆಮೇಲೆ ಇದ್ರ ಬುಡಕ್ ಬೀಳುತ್ತೆ, ಇದ್ರ ಬುಡಕ್ ಬೀಳುತ್ತೆ. ಆ ತರ ಜೆಟ್ಟಿನ ಬುಡಕ್ಕೆ 2 ಕಡೆ ಮಾತ್ರ ಬೀಳುತ್ತೆ. ಒಂದು 1/2 ಸರ್ಕಲ್ ಜೆಟ್ ಹಾಕ್ಬೇಕಾಗುತ್ತೆ. ಓಕೆ, ಲೈನು 5 ಲೈನ್ ಬರುತ್ತೆ. ಓಕೆ, ಇದನ್ನೆಲ್ಲ 1/2 ಇಂಚ್ ಪೈಪ್ ಹಾಕಿ ಮಾಡಿದ್ವಿ ನಮ್ಮ ಜಮೀನಲ್ಲಿ. ಎಲ್ರಿಗೂ ನಮಸ್ಕಾರ. ಸಹಜ ಬದುಕು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಮಿತ್ರರೇ, ನಾವು ಸುಮಾರು ಈಗ ಒಂದು 10 ರಿಂದ 15 ದಿವಸದಿಂದ ತುಂತುರು ನೀರಾವರಿ ಪದ್ಧತಿ ಬಗ್ಗೆ ಒಂದು ವಿಡಿಯೋ ಮಾಡಿದ್ವಿ, ಅಂದ್ರೆ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ. ಆ ವಿಡಿಯೋದಲ್ಲಿ ನಮ್ದೇ ತೋಟದಲ್ಲಿ ನಾವು ಮಾಡಿರ್ತಕ್ಕಂಥ ಸ್ಪ್ರಿಂಕ್ಲರ್ ಇರಿಗೇಷನ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ವಿ. ಆ ವಿಡಿಯೋದಲ್ಲಿ ಇನ್ನೊಂದು ಏನಾಗಿತ್ತಪ್ಪ ಅಂತಂದ್ರೆ, ನಾವು ನಿಮಗೆ ಸ್ಪ್ರಿಂಕ್ಲರ್ ನ ಆನ್ ಮಾಡಿ ತೋರಿಸಿರ್ಲಿಲ್ಲ. ನಾನು ತುಂಬಾ ಜನ ಕಮೆಂಟ್ ಮಾಡಿದ್ರಿ, ಸ್ವಲ್ಪ ಆನ್ ಮಾಡಿ ತೋರಿಸ್ಬೇಕಿತ್ತು ಅಂತ ಅಂದ್ಬಿಟ್ಟು. ಬಟ್ ನಮಗೆ ಆಗಿರಲಿಲ್ಲ. ಯಾಕೆಂತಂದ್ರೆ ಆ ಟೈಮಲ್ಲಿ ನಾವು ವಿಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಇರ್ಲಿಲ್ಲ, ಹಂಗಾಗಿ ನಮ್ಗೆ ಆಗಿರಲಿಲ್ಲ. ಅದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಈ ವಿಡಿಯೋದ ಕೊನೆಯಲ್ಲೇ ನಿಮಗೆ ಸಿಗುತ್ತೆ, ನೀವು ನೋಡ್ಬೋದು. ವೀಕ್ಷಕರೇ, ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮುಂಚೆ ನಾವೇನೇನ್ ತಯಾರಿ ಮಾಡ್ಕೊಂಡಿದ್ವಪ್ಪ ಅಂತಂದ್ರೆ, ಮಿತ್ರ ನೋಡ್ಬೋದು ನೀವು, ನಾವಿಲ್ಲಿ 2 ತರ ಸ್ಕೆಚ್ ಹಾಕೊಂಡಿದೀವಿ. ಇದ್ರಲ್ಲಿ ನೋಡ್ಬೋದು, ಇದ್ರಲ್ಲಿ ಒಂದಕ್ಕೊಂದು ತುಂಬಾ ಡಿಫ್ರೆನ್ಸ್ ಇದೆ. 2 ನೋಡಕ್ ಒಂದೇ ರೀತಿ ಕಾಣಿಸಿದ್ರು, ತುಂಬಾ ಡಿಫ್ರೆನ್ಸ್ ಇದೆ. ನಾವು ಫಸ್ಟ್ ಮಾಡ್ಕೋಬೇಕಾದ್ರೆ ನಾವೇನೇ ಕೆಲಸ ಮಾಡ್ತಿದ್ರು, ಫಸ್ಟ್ ಈ ತರ ಒಂದು ಪೇಪರ್ ತಗೊಂಡು ಏನೇ ಲೆಕ್ಕಾಚಾರ ಮಾಡೋದಾದ್ರು, ನಾವೇನೇ ಹೊಸದಾಗಿ ಏನೇ ಮಾಡ್ತಿದ್ರು, ಅದಕ್ಕೊಂದು ಬ್ಲೂ ಪ್ರಿಂಟ್ ತುಂಬಾ ಮುಖ್ಯ ಆಗುತ್ತೆ. ಕೆಲಸ ಮಾಡ್ಬಿಟ್ಟು ನಾವು ಅದರಲ್ಲಿ ಆಗುವಗಳು ಅನುಭವಿಸೋದಕ್ಕಿಂತ ನಾವ್ ಈ ತರ ಒಂದು ಪೆನ್ನು ಪೇಪರ್ ಇಟ್ಕೊಂಡು ಅದನ್ನ ಬರದ್ ನೋಡಿದಾಗ ನಮಗೆ ಆಲ್ಮೋಸ್ಟ್ ಅಲ್ಲ ಅದ್ರಲ್ಲಿ ಆಗುವಂತ ಆಗುವಗಳು ಎಲ್ಲದೂ ಗೊತ್ತಾಗ್ತಾ ಹೋಗುತ್ತೆ. ಹಾಗಾಗಿ ನಾನು ನಿಮಗೆ ಇವತ್ತು ನಾವು ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದಕ್ಕಿಂತ ಮುಂಚೆ ನಾವ್ ಏನೇನನ್ನ ನೋಡ್ಕೋಬೇಕಾಗುತ್ತೆ. ನಮ್ಮ ಜಮೀನಿನ ಅಳತೆ, ನಮ್ಮ ಜಮೀನಿಗೆ ಎಷ್ಟು ಲೈನ್ ಸ್ಪ್ರಿಂಕ್ಲರ್ ಇರಿಗೇಷನ್ ಬರುತ್ತೆ, ಆ ಎಷ್ಟು ಲೈನ್ ಅಂತಂದ್ರೆ ನಾವು ಯಾವ್ದನ್ನ ಅಳವಡಿಸ್ಬೇಕಾಗುತ್ತೆ. ಇಲ್ಲ 1 ಇಂಚ್ ಸ್ಪ್ರಿಂಕ್ಲರ್ ಜೆಟ್ ಬರುತ್ತೆ, ಅದನ್ನ ಹಾಕ್ಬೋದು, ಇಲ್ಲ 1/2 ಇಂಚ್ ಹಾಕ್ಬೋದು, ಇಲ್ಲ ಮೈಕ್ರೋ ಜೆಟ್ ಸ್ಪ್ರಿಂಕ್ಲರ್ ಮಾಡ್ಬೋದು. ನಮಗೆ ನಾವು ಪೇಪರ್ ಮೇಲೆ ಬರೆದಾಗ ನಮಗೆ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಒಂದು 80% ಅಲ್ಲೇ ಗೊತ್ತಾಗ್ಬಿಡುತ್ತೆ ನಮಗೆ. ನಾವೇನ್ ಅನ್ಕೊಂಡಿರ್ತೀವಲ್ಲ ಯಾವ್ದನ್ನು ವರ್ಕ್ ಆಗಲ್ಲ. ನಾವು ಪೆನ್ನು ಪೇಪರ್ ಮೇಲೆ ಬರೆದು ನೋಡಿದಾಗ್ಲೇ ನಮಗೆ 100% ಗೊತ್ತಾಗುತ್ತೆ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು. ನಾವೇನ್ ಮಾಡ್ಬೇಕು ಅನ್ಕೊಂಡಿದ್ವಿ ಅದ್ರಲ್ಲಿ ಯಾವ್ದನ್ನ ಕೈ ಬಿಡ್ಬೇಕು ಅಂತಾನು ಗೊತ್ತಾಗುತ್ತೆ. ಹಾಗಾಗಿ ಈ ವಿಡಿಯೋದಲ್ಲಿ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡೋದಕ್ಕಿಂತ ಮುಂಚೆ ನಾವು ಯಾವ ತರ ಪ್ಲಾನ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದು ಸ್ಕೆಚ್ ಸಮೇತ ತೋರಿಸ್ಕೊಡ್ತೀನಿ ನಾನು ನಿಮಗೆ. ಮಿತ್ರ, ಅದಕ್ಕೂ ಮುಂಚೆ ನಮ್ಮ ಸಹಜ ಬದುಕು ಯೂಟ್ಯೂಬ್ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಮೇಲೆ ಮಿತ್ರರೇ, ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್. ದಯಮಾಡಿ ಯಾರನ್ನು ಸ್ಕಿಪ್ ಮಾಡಿ ನೋಡಕ್ ಹೋಗ್ಬೇಡಿ. ನೀವು ಸ್ಕಿಪ್ ಮಾಡಿ ನೋಡಿದ್ರೆ ನಿಮಗೇನು ಅರ್ಥ ಆಗೋದಿಲ್ಲ. ಆಮೇಲೆ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ದಯಮಾಡಿ ಎಲ್ಲರೂ ಕಮೆಂಟ್ ಮಾಡಿ. ನಿಮ್ಮ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡೋದಕ್ಕೆ ಸದಾ ಸಿದ್ಧವಾಗಿರ್ತೇನೆ. ಬನ್ನಿ ವಿಡಿಯೋ ಮುಂದುವರ್ಸೋಣ. ಸ್ನೇಹಿತರೆ ನೋಡಿ, ನಾವೀಗ ಸ್ಪ್ರಿಂಕ್ಲರ್ ಇರಿಗೇಷನ್ ಮಾಡ್ಬೇಕು ಅಂತಂದ್ರೆ 2 ತರ ಪ್ಲಾನ್ ಮಾಡ್ಬೋದು. ಈಗ ಒಂಥರ ಪ್ಲಾನ್ ಅಲ್ಲಿ ಏನಾಗಿದೆ ಅಂತಂದ್ರೆ, ಇದರಲ್ಲಿ ಜೆಟ್ಟಿಂದ ಜೆಟ್ಟಿಗೆ ಇಂಟರಪ್ಟ್ ಆಗಿದೆ, ಬಟ್ ಲೈನಿಂದ ಲೈನಿಗೆ ಇಂಟರಪ್ಟ್ ಆಗಿಲ್ಲ. ಆದ್ರೆ ಇದರಲ್ಲಿ ಜೆಟ್ಟಿಂದ ಜೆಟ್ಟಿಗೂ ಆಗಿದೆ, ಲೈನಿಂದ ಲೈನಿಗೂ ಆಗಿದೆ. ಸಿಂಪಲ್ ಆಗಿ ಹೇಳ್ಬೇಕು ಅಂತಂದ್ರೆ, ನಾವೊಂದು ಉದಾಹರಣೆ ತಗೊಂಡಿದೀವಿ. 60 ಅಡಿ ಸ್ಪ್ರಿಂಕಲ್ ಆಗುತ್ತೆ ಒಂದು ಜೆಟ್ಟು. ಅಂದ್ರೆ 60 ಅಡಿ ಸ್ಪ್ರಿಂಕಲ್ ಆಗುತ್ತೆ ಅಂತಂದ್ರೆ ಇದು ಡಯಾಮೀಟರ್. ಇದು ಡಯಾಮೀಟರ್ಗೂ ರೇಡಿಯಸ್ಗೂ ವ್ಯತ್ಯಾಸ ಇದೆ. ಡಯಾಮೀಟರ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ, ಇದೊಂದು ಸರ್ಕಲ್ ಇದೆಯಲ್ಲ, ಈ ಸರ್ಕಲ್ ಫುಲ್ ರೌಂಡ್ ಇರೋದು ಇದು ಡಯಾಮೀಟರ್. ಇದು ಓಕೆನಾ. ಇಲ್ಲಿಂದ ಇಲ್ಲಿಗೆ ಬರುತ್ತಲ್ಲ, ಇದು ರೇಡಿಯಸ್. ಅರ್ಧ ಸರ್ಕಲ್ ಇರೋದು ರೇಡಿಯಸ್. ಇದು ಫುಲ್ ಸರ್ಕಲ್ ಬಂದ್ರೆ ಡಯಾಮೀಟರ್. ಡಯಾಮೀಟರ್ ಅಂದ್ರೆ ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ, ಈ ಕಡೆ ತುದಿಯಿಂದ ಆ ಕಡೆ ತುದಿ. ಓಕೆನಾ, ಡಯಾಮೀಟರ್ ಅಂದ್ರೆ. ಅದೇ ನೀವು ರೇಡಿಯಸ್ ಅಂತಂದ್ರೆ ಸ್ಪ್ರಿಂಕಲ್ ಜೆಟ್ ಎಲ್ಲಿದೆ, ಜೆಟ್ಟಿಂದ ಹಿಡ್ಬಿಟ್ಟು ಒಂದು ತುದಿವರೆಗೂ ಅದು ರೇಡಿಯಸ್. ಅದನ್ನ ಕನ್ಫ್ಯೂಸ್ ಮಾಡ್ಕೋಬೇಡಿ ನೀವು. ಇಲ್ಲಿ ನೋಡಿ, ಇದೆರಡು ಸೇಮ್ ಒಂದೇ ಅಳತೆ ಜಮೀನಿಗೆ ಅನ್ನೋ ತರನೇ ಮಾಡಿದೀವಿ ನಾವಿಲ್ಲಿ. ಇದೆಷ್ಟು ಅಳತೆ ಇದೆ, ಇದನ್ನು ಅಷ್ಟೇ ಅಳತೆ ಇದೆ. ಬಟ್ ಇದ್ರಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಇದು ಜಾಸ್ತಿ ಜೆಟ್ ತಗೊಂಡಿದೆ. ಇದು ಒಂದಕ್ಕೊಂದು ಎಲ್ಲಾ ಜೆಟ್ಟಿನ ನೀರುನು ಎಲ್ಲಾ ಜೆಟ್ಟಿನ ಬುಡಕ್ಕೂ ಬೀಳುತ್ತೆ. ಆದ್ರೆ ಇದರಲ್ಲಿ ಒಂದ್ ಸೈಡ್ ಮಾತ್ರ ಜೆಟ್ಟಿನ ನೀರು ಬುಡಕ್ ಬೀಳುತ್ತೆ, ಲೈನಿಂದ ಲೈನಿಗೆ ಬೀಳೋದಿಲ್ಲ. ಇದರಲ್ಲಿ ಲೈನಿಂದ ಲೈನಿಗೂ ಬೀಳುತ್ತೆ, ಲೈನಲ್ಲಿರೋ ಜೆಟ್ಟಲ್ಲೂ ಬೀಳುತ್ತೆ. ಇದರಲ್ಲಿ ಆತರ ಆಗೋದಿಲ್ಲ. ನೋಡಿ ನಿಮಗೆ ಉದಾಹರಣೆ ನೋಡಿ, 60 ಫೀಟ್ ತಗೊಂಡಿದ್ದೀವಿ. ಇಲ್ಲಿ ಏನಾಗಿದೆ ಅಂತಂದ್ರೆ, ಒಂದ್ ಲೈನಿಂದ ಇನ್ನೊಂದು ಲೈನಿಗೆ 60 ಫೀಟ್ ಇದೆ.
ನಾನು ಉದಾಹರಣೆ ತಗೊಂಡಿದ್ದೀನಿ 60 ಫೀಟ್ ಅಂತ ಅಂದ್ಬಿಟ್ಟು. ನಾವು ಮಾಡಿರೋ ಜೆಟ್ಟು 60 ಫೀಟ್ ಸ್ಪ್ರಿಂಕಲ್ ಆಗುತ್ತೆ. ಅದು ನೀವು ಆ ವಿಡಿಯೋ ನೋಡಿಲ್ಲ ಅಂತಂದ್ರೆ ನೀವು ನೋಡ್ಬೋದು. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಆ ವಿಡಿಯೋ ಲಿಂಕ್ ಹಾಕಿರ್ತೀನಿ. ಆ ವಿಡಿಯೋ ಫಸ್ಟ್ ಪೂರ್ತಿಯಾಗಿ ನೋಡಿ. ಆ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಅಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಅಂತಂದ್ರೆ ಈ ವಿಡಿಯೋ ಕೊನೆಯಲ್ಲಿ ಸಜೆಸ್ಟ್ ಆಗುತ್ತೆ ವಿಡಿಯೋ, ಅಲ್ಲಿ ಬೇಕಾದ್ರೂ ನೋಡ್ಬೋದು. ಇಲ್ಲ ಅಂತಂದ್ರೆ ನಾನು ಇಲ್ಲಿ ಮೇಲ್ಗಡೆ ನಿಮಗೆ ಸ್ಕ್ರೀನ್ ಮೇಲ್ಗಡೆ ಐ ಕಾರ್ಡ್ ಅಲ್ಲಿ ಕಾಣಿಸ್ತಾ ಇದೆ, ಅಲ್ಲಿ ಬೇಕಾದ್ರೆ ಆ ವಿಡಿಯೋ ನೋಡ್ಬೋದು. ಆ ವಿಡಿಯೋ ನೋಡಿದ್ರೆ ನಿಮಗೆ ತುಂಬಾ ಚೆನ್ನಾಗಿ ಅರ್ಥ ಆಗುತ್ತೆ. ಇದು ಸ್ವಲ್ಪ ವಿಡಿಯೋ ಲೆಂತ್ ಜಾಸ್ತಿ ಆಗುತ್ತೆ, ಸ್ವಲ್ಪ ಅರ್ಥ ಮಾಡ್ಕೊಂಡು ತುಂಬಾ ಕಷ್ಟ ಆಗುತ್ತೆ. ಬಟ್ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿದ್ರೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ಓಕೆನಾ? ನೋಡಿ, ಈ ಪ್ಲಾನ್ಗೆ ಏನಪ್ಪ ಡಿಫ್ರೆನ್ಸ್ ಇದೆ ಅಂತಂದ್ರೆ, ಇದು ಲೈನಿಂದ ಲೈನಿಗೆ 60 ಅಡಿ ಇದೆ. ಬಟ್ ಆದ್ರೆ ಇದು 30 ಅಡಿ ಒಂದೊಂದು ಲೈನ್ ಇದೆ. ನೋಡಿ, ಇದು ಒಂದ್ ಲೈನ್ ಇದೆ, ಇದು ಒಂದ್ ಲೈನ್ ಇದೆ, ಇದು ಒಂದ್ ಲೈನ್ ಇದೆ. ಈ ತರ 30 ಅಡಿ ಒಂದೊಂದ್ ಲೈನ್ ಇದೆ. 30 ಅಡಿ ಒಂದೊಂದ್ ಲೈನ್ ಇರೋದ್ರಿಂದ ಏನು ಅನುಕೂಲ ಆಗುತ್ತಪ್ಪ ಅಂತಂದ್ರೆ, ಈ ಲೈನಿಂದ ಜೆಟ್ಟಿನ ನೀರ್ ಇದೆಯಲ್ಲ, ಈ ಬುಡಕ್ ಬೀಳುತ್ತೆ. ಆಮೇಲೆ ಇದ್ರ ಬುಡಕ್ ಬೀಳುತ್ತೆ, ಇದ್ರ ಬುಡಕ್ ಬೀಳುತ್ತೆ. ಆ ತರ ಇದು ಡಿಸೈನ್ ಮಾಡಿರೋದು ಇದು. ಆಮೇಲೆ ಇಲ್ಲೂ ಅಷ್ಟೇ, ಲೈನ್ ಇಲ್ಲಿರೋ ಜೆಟ್ಟಿಂದು ಅದ್ರ ಬುಡಕ್ ಬೀಳುತ್ತೆ, ಅದು ಇದ್ರ ಬುಡಕ್ ಬೀಳುತ್ತೆ. ಅಂದ್ರೆ ಯಾವುದೇ ಜೆಟ್ ಇದ್ರು ಒಂದು ಜೆಟ್ಟಿನ ಬುಡಕ್ಕೆ 4 ಕಡೆ ಜೆಟ್ಟಿನ ನೀರನ್ನು ಬೀಳುತ್ತೆ. ಓಕೆನಾ? ಆದ್ರೆ ಇದ್ರಲ್ಲಿ ಒಂದ್ ಜೆಟ್ಟಿನ ಬುಡಕ್ಕೆ 2 ಕಡೆ ಮಾತ್ರ ಬೀಳುತ್ತೆ. ಲೈನಿಂದ ಲೈನಿಗೆ ಈ ಕಡೆ ಬೀಳಲ್ಲ. ಈ ಕಡೆ ಜೆಟ್ಟಲ್ಲಿರೋದು, ಈ ಕಡೆ ಜೆಟ್ಟಿನ ನೀರು ಇದ್ರ ಬುಡಕ್ ಬೀಳಲ್ಲ. ಆದ್ರೆ ಇದ್ರ ಬುಡಕ್ ಬೀಳೋದು ಯಾವ್ದು? ಈ ಕಡೆ ಇದ್ರ ಪಕ್ಕದಲ್ಲಿರೋದು, ಈ ಕಡೆ ಪಕ್ಕದಲ್ಲಿರೋದು. ಲೈನ್ ಅಲ್ಲಿ ಇದೆಯಲ್ಲ, ಆ ಲೈನ್ ಅಲ್ಲಿರೋ ಜೆಟ್ಟಿನ ನೀರು ಅದ್ರ ಬುಡಕ್ ಬೀಳುತ್ತೆ ಅನ್ನೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಬೀಳುತ್ತೆ, ಓವರ್ಲ್ಯಾಪ್ ಆಗುತ್ತೆ. ನಾವು ಈ ಪ್ಲಾನ್ ಮಾಡ್ಬೇಕಾದ್ರೆ ಈ ತರ ಮಾಡೋದು ತುಂಬಾ ಸೂಕ್ತ. ಯಾಕಂದ್ರೆ ಓವರ್ಲ್ಯಾಪ್ನೇ ಮಾಡ್ಬೇಕು. ನಾವು ಓವರ್ಲ್ಯಾಪ್ ಮಾಡ್ದಂಗೆ ಈ ಜೆಟ್ಟಿಂದು ನೀರು, 2ನೇ ಜೆಟ್ಟಿನ ನೀರು 1ನೇ ಜೆಟ್ಟಿನ ಬುಡಕ್ ಬಿತ್ತು ಅಂತಂದ್ರೆ ಏನಾಗುತ್ತೆ, ಇಲ್ಲಿ ತುಂಬಾ ಗ್ಯಾಪ್ ಆಗುತ್ತೆ. ಓಕೆನಾ? ಇಲ್ಲಿ ನೀವು ಕಾಣಿಸ್ತಿದೆಯಲ್ಲ, ಈ ಚಿಕ್ಕ ಗ್ಯಾಪ್ ಇದೆಯಲ್ಲ, ಈ ಚಿಕ್ಕ ಗ್ಯಾಪ್ ಜಾಸ್ತಿ ಗ್ಯಾಪ್ ಆಗುತ್ತೆ ನಾವು ಅದ್ರ ಬುಡಕ್ ಬೀಳೋ ತರ ಮಾಡಿದ್ರೆ. ಮತ್ತೆ ಅದನ್ನ ಕೂಡ್ಕೊಳ್ಳೋದಕ್ಕೆ ಈ ತರ ಇದ್ದಿದ್ರೆ ಕೂಡ್ಕೊಂತಿತ್ತು. ಸ್ವಲ್ಪ ದೊಡ್ಡ ಗ್ಯಾಪ್ ಆಗಿದ್ರು ಇದ್ರಲ್ಲಿ ಕೂಡ್ಕೊಂತಿತ್ತು. ಇದ್ರಲ್ಲಿ ನೋಡ್ಬೋದು ನೀವು. ಇಲ್ಲಿ ನೋಡಿ, ಇದೇನಿದೆ, ಈ ಜೆಟ್ಟಿನ ನೀರ್ ಇದೆಯಲ್ಲ, ಹಿಂಗಿದ್ದಾಗ ಏನಾಗುತ್ತೆ, ಸೆಂಟ್ರಲ್ ಒಂದು ಜೆಟ್ ಬರುತ್ತೆ, ಇಲ್ಲಿ ಫುಲ್ ಕೂಡ್ಕೊಂಡ್ಬಿಡುತ್ತೆ. ಬಟ್ ಇದ್ರಲ್ಲಿ ನಾವ್ ಆತರ ಮಾಡೋದಕ್ಕಾಗಲ್ಲ. ಇಲ್ಲಿ ನೋಡಿ, ಇಲ್ಲಿ 4 ಜೆಟ್ಟಿನ ಸೆಂಟ್ರಲ್ಲಿ ಗ್ಯಾಪ್ ಇದೆ. ಆದ್ರೆ ಇಲ್ಲಿ ನಾವು ಒಂದಕ್ಕೊಂದು ಲೈನ್ 30 ಅಡಿ ತಗೊಂಡ್ರಿಂದ ಎಲ್ಲೂ ಗ್ಯಾಪ್ ಮಿಕ್ಕಲ್ಲ ಇದ್ರಲ್ಲಿ ಇವೆರಡಕ್ಕೂ ನಾವು ಕಂಪೇರ್ ಮಾಡಿ ನೋಡಿದಾಗ, ನೋಡಿ, ಎರಡು ಒಂದೇ ಅಳತೆದು ತಗೊಂಡಿದೀವಿ ನಾವು. ಓಕೆನಾ? ಒಂದೇ ಅಳತೆ ಜಮೀನು ಅಂತ ಅಂದ್ಕೊಂಡಿದೀವಿ. ಇದು ಈಗ ನಿಮ್ಮ ಜಮೀನಿನ ಬಾರ್ಡರ್ ಅಂತ ಅಂದ್ಕೊಳ್ಳಿ. ಇದ್ರಲ್ಲಿ ಈ ಡ್ರಾಯಿಂಗ್ ಅಲ್ಲಿ ಇದು ನಿಮ್ ಜಮೀನಿನ ಬಾರ್ಡರ್ ಇತ್ತು. ಈ ಬಾರ್ಡರ್ ಇಂದ 30 ಅಡಿ ದೂರಕ್ಕೆ ತಗೊಂಡಿದೀವಿ. ಓಕೆನಾ? ಇಲ್ಲಿಂದ ಬಾರ್ಡರ್ ಇಂದ 30 ಅಡಿ ದೂರಕ್ಕೆ ಜೆಟ್ ಪಾಯಿಂಟ್ ಬಂದಿದೆ. ಈ ಜೆಟ್ ಪಾಯಿಂಟ್ ಇಂದ ಇನ್ನೊಂದು ಜೆಟ್ ಇಂದ ಒಂದು ಲೈನ್ ಅಲ್ಲಿ 30 ಅಡಿ, ಲೈನಿಂದ ಲೈನಿಗೆ 60 ಅಡಿ ಇದೆ. ಇಲ್ಲಿ ನೋಡಿ, ಜೆಟ್ಟಿಂದ ಜೆಟ್ಟಿಗೆ 22.5 ಅಡಿ ಇದೆ. ಓಕೆನಾ? ಇಲ್ಲಿ ನಾವು ಹಂಗ್ ಮಾಡೋ ಈ ಇದ್ರಲ್ಲಿ ಏನಾಗಿದೆ, ಲೈನಿಂದ ಲೈನಿಗೂ 30 ಅಡಿ ಇದೆ, ಜೆಟ್ಟಿಂದ ಜೆಟ್ಟಿಗೂ 30 ಅಡಿ ಇದೆ. ಓಕೆನಾ? ಇದ್ರಲ್ಲಿ ಏನಾಗಿದೆಯಪ್ಪ ಅಂತಂದ್ರೆ, ಇದು ಲೈನಿಂದ ಲೈನ್ಗೆ 60 ಅಡಿ ಇದೆ, ಜೆಟ್ಟಿಂದ ಜೆಟ್ಟಿಗೆ 2.5 ಅಡಿ ಇದೆ. 22 ಅಡಿನ ಏನಕ್ಕೆ ತಗೊಂಡಿದೀವಿ ಅಂತಂದ್ರೆ, ಇಲ್ಲಿ ಓವರ್ಲ್ಯಾಪ್ ಆಗ್ಬೇಕಲ್ಲ, ಅದಕ್ಕೋಸ್ಕರ ತಗೊಂಡಿದೀವಿ. ಇಲ್ಲಿ 30 ಅಡಿ ಇರೋದು 22.5 ಅಡಿ ಯಾವ ತರ ತಗೊಂಡಿದೀವಿ ಅಂತಂದ್ರೆ, ನೀವು ಏನು ಒಂದು 30 ಅಡಿ ಸ್ಪ್ರಿಂಕಲ್ ಆಗುತ್ತೆ ಅಂತ ಅನ್ಕೊಂಡ್ರೆ ಅದ್ರಲ್ಲಿ 4 ಭಾಗ ಮಾಡ್ಕೊಳ್ಳಿ. ಅಲ್ಲಿ 7.5 ಅಡಿ ಬರುತ್ತೆ ಒಂದೊಂದು ಭಾಗ. 7.5 ಅಡಿ ಬಂದಿದ್ರಲ್ಲಿ 3 ಭಾಗನ ಕೂಡಿದ್ರೆ 22.5 ಅಡಿ ಬರುತ್ತೆ. 22.5 ಅಡಿ ತಗೊಂಡ್ರೆ ಕರೆಕ್ಟ್ ಆಗಿ ಇಲ್ಲಿ ನೋಡಿ, ಇಲ್ಲಿ ಯಾವ್ದೂನು ಗ್ಯಾಪ್ ಮಿಕ್ಕಲ್ಲ. ಇದೆಲ್ಲ ಸ್ವಲ್ಪ ಕಾಣಿಸ್ತಿದೆಲ್ಲ ಗ್ಯಾಪ್, ಇದೆಲ್ಲ ಅಂತ ಏನ್ ಗ್ಯಾಪ್ ಇರಲ್ಲ. ಇಲ್ಲಿ ಡ್ರಾಯಿಂಗ್ ಅಲ್ಲಿ ಸ್ವಲ್ಪ ಈ ತರ ಕಾಣಿಸ್ತಿದೆ. ಅದೇ ನಿಮ್ ಜಮೀನಲ್ಲಿ ಮಾಡಿದಾಗ ಇದು 1 2 ರಿಂದ 3 ಅಡಿ ಅಷ್ಟೇ ಗ್ಯಾಪ್ ಇರುತ್ತೆ. ಬಟ್ ಆದ್ರೆ ನೀರು ಸ್ಪ್ರಿಂಕಲ್ ಆಗುತ್ತಲ್ಲ, ಅವಾಗ ಏನಾಗುತ್ತೆ, ಇದೆಲ್ಲ ಕೂಡ್ಕೊಂಡ್ಬಿಡುತ್ತೆ. ಇದೆಲ್ಲ ನಮಗೆ ಅಲ್ಲಿ ಗ್ಯಾಪ್ ಬಿಟ್ಟಿದೆ ಅಂತ ಗೊತ್ತಾಗಲ್ಲ, ಅದು ಕಾಣಿಸೋದೇ ಇಲ್ಲ, ಗೊತ್ತಾಗದೇ ಇಲ್ಲ ನಮಗೆ. ಇಲ್ಲಿರೋ ಶೀತ ಅದು ತೇವಾಂಶ ಇದೆಯಲ್ಲ, ಆ ತೇವಾಂಶ ಏನಾಗುತ್ತೆ ಎಲ್ಲಾ ಕಡೆನೂ ಕೂಡ್ಕೊಂಡ್ಬಿಡುತ್ತೆ. ಹಂಗಾಗಿ ಏನ್ ತೊಂದರೆ ಇಲ್ಲ. ನೋಡಿ, ಅದೇ ಈ ಡ್ರಾಯಿಂಗ್ ಅಲ್ಲಿ ನೋಡಿದ್ರೆ ನೀವು, ಲೈನಿಂದ ಲೈನ್ 30 ಅಡಿ ಇದೆ, ಜೆಟ್ಟಿಂದ ಜೆಟ್ಟಿಗೂ 30 ಅಡಿ ದೂರ ಇದೆ. ಹಂಗಾಗಿ ಏನಾಗುತ್ತೆ, ಇದರಲ್ಲಿ ಒಂದು ಇದಕ್ಕೂ ಏನಪ್ಪಾ ವ್ಯತ್ಯಾಸ ಇದೆ ಅಂತಂದ್ರೆ, ನೀವು ಜೆಟ್ ಹಾಕಿದಾಗ ಏನಾಗುತ್ತೆ, ಈ ತರ ನೀವು ಲೈನ್ ಮಾಡಿದಾಗ ನೀವು ಲಾಸ್ಟ್ ಬಾರ್ಡರ್ವರೆಗೂ ಪೈಪ್ ಲೈನ್ ತಗೋಬೇಕಾಗುತ್ತೆ. ಲಾಸ್ಟ್ ಬಾರ್ಡರ್ ಅಲ್ಲಿ ಒಂದು ಹಾಫ್ ಸರ್ಕಲ್ ಜೆಟ್ ಹಾಕ್ಬೇಕಾಗುತ್ತೆ. ಓಕೆನಾ? ಹಾಫ್ ಸರ್ಕಲ್ ಜೆಟ್ ಹಾಕಿದಾಗ ಇದು ನೋಡಿ, ಇದು ಹಾಫ್ ಸರ್ಕಲ್ ಜೆಟ್, ಇದು ಫುಲ್ ಸರ್ಕಲ್ ಜೆಟ್ ಏನಾಗುತ್ತೆ, ಇಲ್ಲಿ ಸ್ವಲ್ಪ ಗ್ಯಾಪ್ ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಇನ್ನೊಂದು ಇಲ್ಲಿ 2 ಜೆಟ್ಟಿನ ನೀರಾಗುತ್ತೆ. ಇಲ್ಲಿ ಈ 1ನೇ ಜೆಟ್ ಇದೆಯಲ್ಲ, ಫಸ್ಟ್ನೇ ಜೆಟ್ ಇಂದ ಬಾರ್ಡರ್ ವರ್ಗು ಒಂದೇ ಜೆಟ್ಟಿನ ನೀರು ಬೀಳುತ್ತೆ. ಬಟ್ ಇಲ್ಲಿ 2 ಜೆಟ್ಟಿನ ನೀರು ಬೀಳುತ್ತೆ. ಫಸ್ಟ್ನೇ ಜೆಟ್ಟಿಂದ ಈ ಕಡೆ ಬೀಳುತ್ತೆ, 2ನೇ ಜೆಟ್ಟಿಂದ ಈ ಕಡೆ ಬೀಳುತ್ತೆ. ಹಂಗಾಗಿ ಇಲ್ಲಿ 2 ಜೆಟ್ಟಿನ ನೀರಾಗುತ್ತೆ. ಆದ್ರೆ ಇಲ್ಲಿ 1 ಜೆಟ್ಟಿನ ನೀರಾಗುತ್ತೆ. ಅವಾಗ ಏನಾಗುತ್ತೆ, ತೇವಾಂಶ ವ್ಯತ್ಯಾಸ ಆಗುತ್ತೆ. ನಮ್ಮೇನ್ ಬಾರ್ಡರ್ ಅಲ್ಲಿ ಏನಿದೆ, ಒಂದು ಸಿಂಗಲ್ ಜೆಟ್ ಇರುತ್ತಲ್ಲ, ಈ ಕಡೆಲಿ ಈ ಕಡೆ ಮತ್ತೆ ಈ ಕಡೆ ವ್ಯತ್ಯಾಸ ಆಗಲ್ಲ ನಿಮಗೆ. ಈ ಸ್ಕೆಚ್ ಅಲ್ಲಿ ಎರಡೂ ಕಡೆ ವ್ಯತ್ಯಾಸ ಬರುತ್ತೆ. ಎರಡೂ ಕಡೆ ಶೀತಾಂಶ ತುಂಬಾ ವ್ಯತ್ಯಾಸ ಬರುತ್ತೆ. ಯಾಕೆಂತಂದ್ರೆ ಇಲ್ಲಿ ನೋಡಿ, ಈ ಜೆಟ್ ಇದೆಯಲ್ಲ, 1ನೇ ನಂಬರ್ ಜೆಟ್ ಇದೆ,
ಈ 1ನೇ ನಂಬರ್ ಜೆಟ್ಟಿನ ಪಕ್ಕಕ್ಕೆ ಏನಾಗುತ್ತೆ ಅಂತಂದ್ರೆ ಈ ಕಡೆ 1ನೇ ನಂಬರ್ ಇಂದ ಈ ಸೈಡ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ 4 ಜೆಟ್ಟಿನ ನೀರು ಬೀಳುತ್ತೆ. ನೀವು ಇಲ್ಲೆಲ್ಲ ನೋಡ್ಬೋದು, ಇಲ್ಲೆಲ್ಲ 4 ಜೆಟ್ಟಿನ ನೀರು ಬಿದ್ದಿದೆ. ಆದ್ರೆ ಇಲ್ಲಿ ಬರೀ 2 ಜೆಟ್ಟಿನ ಮಾತ್ರ ನೀರು ಬಿದ್ದಿದೆ. ಅದೇ ಇಲ್ಲೂ ಅಷ್ಟೇನೆ, ಇಲ್ಲೂ 2 ಜೆಟ್ಟಿನ ನೀರು ಮಾತ್ರ ಬಿದ್ದಿದೆ. ಇಲ್ಲಿಂದ 2 ಜೆಟ್ಟಿನ ಬಿದ್ದಿದೆ. ಈ ಕಾರ್ನರ್ ಅಲ್ಲಿ 1 ಜೆಟ್ಟಿನ ನೀರು ಬಿದ್ದಿದೆ. ಹಂಗಾಗಿ ನಿಮಗೆ ಇದ್ರಲ್ಲಿ ಒಂದು ಇದು ಅನಾನುಕೂಲ ಇದೆ. ನೀವೇನ್ ಮಾಡ್ಬೇಕಾಗುತ್ತೆ, ಇದನ್ನು ಇಷ್ಟೇ ತೇವಾಂಶ ಇಲ್ಲಿ ಏನ್ ನೆಂದಿರುತ್ತೆ ಅಷ್ಟೇ ತೇವಾಂಶ ಇಲ್ಲಿ ಇರ್ಬೇಕು ಅಂತಂದ್ರೆ ನೀವು ಎಲ್ಲಾ ಕಾರ್ನರ್ಗಳಿಗೂ ಒಂದೊಂದು ಹಾಫ್ ಸರ್ಕಲ್ ಜೆಟ್ ಹಾಕಬೇಕಾಗುತ್ತೆ. ಇದ್ರಲ್ಲಿ ಈ ಕಡೆ ಕಾರ್ನರ್ಗೂ ಹಾಫ್ ಸರ್ಕಲ್ ಜೆಟ್ ಹಾಕ್ಬೇಕಾಗುತ್ತೆ, ಈ ಕಡೆ ಕಾರ್ನರ್ಗೂ ಹಾಫ್ ಸರ್ಕಲ್ ಜೆಟ್ ಹಾಕಬೇಕಾಗುತ್ತೆ. ಆಮೇಲೆ ನೀವು ಈ ತರ ಸ್ಕೆಚ್ ಮಾಡ್ಬೇಕಾದ್ರೆ ಇನ್ನೊಂದು ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನಿಮ್ದೇನ್ ಬಾರ್ಡ್ರ್ ಇದೆಯಲ್ಲ, ಬಾರ್ಡ್ರಿಂದ ಒಂದು 4ರಿಂದ 5 ಅಡಿ ನೀರು ನಿಮ್ ಜಮೀನಿಂದ ಹೊರಗಡೆ ಹೋಗೋ ತರಾನೇ ಮಾಡ್ಕೊಂಡ್ರೆ ಇಲ್ಲಿ ಯಾವ್ದು ಗ್ಯಾಪ್ ಮಿಕ್ಕಲ್ಲ. ನೀವು ಇದನ್ ಬಾರ್ಡ್ರ್ ತಗೊಂಡ್ರೆ ಏನಾಗುತ್ತೆ ನೋಡಿ, ನಾನು ನಿಮಗೆ ಸುಮ್ಮನೆ ತೋರ್ಸೋದಕ್ಕೆ ಒಂದು ಲೈನ್ ಹಾಕಿದ್ದೀನಿ. ಇಲ್ಲೇನಾಗುತ್ತೆ ಅಂತಂದ್ರೆ ಗ್ಯಾಪ್ ಬಿಡುತ್ತೆ. ಇಲ್ಲಿ ಈ ಸೆಂಟ್ರಲ್ ನೋಡಿ 2 ಜೆಟ್ ಇಂಟರಾಕ್ಟ್ ಆಗಿದ್ಮೇಲೆ ಇನ್ನೊಂದು ಸ್ವಲ್ಪ ಗ್ಯಾಪ್ ಬಿಡುತ್ತೆ. ಅದೇ ನೀವು ಸ್ವಲ್ಪ ಈ ನೀರ್ನ ಹೊರಗಡೆ ಸ್ಪ್ರಿಂಕಲ್ ಆಗೋ ತರ ಮಾಡಿದ್ರೆ ನಿಮ್ ಬಾರ್ಡ್ರ್ ಇಲ್ಲಿಗೆ ಲಾಸ್ಟ್ ಆಯ್ತು ಅಂತ ಅನ್ಕೊಂಡ್ರೆ ಇದೊಂದು ಸ್ವಲ್ಪ ನೀರು ರೌಂಡ್ ಶೇಪ್ಗೆ ಸ್ವಲ್ಪ ಹೊರಗಡೆ ಸ್ಪ್ರಿಂಕಲ್ ಆಗುತ್ತೆ. ಬಟ್ ಇಲ್ಲಿ ಯಾವುದು ನಿಮ್ಮ ಜಮೀನ್ ಒಳಗಡೆ ಯಾವುದು ಗ್ಯಾಪ್ ಉಳ್ಕೊಳೋದಿಲ್ಲ. ನೋಡಿ ಇದಕ್ಕೂ ಇನ್ನೇನು ವ್ಯತ್ಯಾಸ ಬರುತ್ತಪ್ಪ ಅಂತಂದ್ರೆ, ಈಗ ನಿಮ್ದು ಇದೊಂದು ಉದಾಹರಣೆ ನೋಡಿ, ಇದು 4 ಜೆಟ್ಟಿಂದು ಸೆಂಟರ್ ಭಾಗ. ಇದು ಈ ಸೆಂಟರ್ ಭಾಗದಲ್ಲಿ ಏನಾಗುತ್ತೆ, ನೀವೇನೇ ತುಂಬಾ ಗಿಡಗಳು ಇದ್ದು ಅಂತಂದ್ರು ನೋಡಿ ಈ ಭಾಗಕ್ಕೆ ನೀರು ಹೋಗ್ಬೇಕು ಅಂತಂದ್ರೆ ಈ ಕಡೆಯಿಂದನೂ ಹೋಗುತ್ತೆ, ಈ ಕಡೆಯಿಂದನೂ ಬರುತ್ತೆ, ಈ ಕಡೆಯಿಂದನೂ ಬರುತ್ತೆ, ಈ ಕಡೆಯಿಂದನೂ ಬರುತ್ತೆ. ನಿಮಗೆ ಯಾವ್ದಾರ ಒಂದ್ ಕಡೆಯಲ್ಲಿ ಗಿಡ ಏನಾದ್ರು ನೀರು ಹೋಗೋದನ್ನ ತಡೀತು ಅಂತಂದ್ರೆ ಒಂದ್ ಕಡೆಯಲ್ಲಿ ತಡೋರು ಇನ್ನೊಂದ್ ಕಡೆ ಬರುತ್ತೆ. ಈ ಕಡೆಯಲ್ಲಿ ತಡೀತು ಅಂತಂದ್ರೆ ಈ ಕಡೆಯಿಂದ ಬರುತ್ತೆ, ಈ ಕಡೆಯಲ್ಲಿ ತಡೀತು ಅಂದ್ರೆ ಈ ಕಡೆಯಿಂದ ಬರುತ್ತೆ. ಹಂಗಾಗಿ ನಿಮಗೆ ಇಲ್ಲಿ ಯಾವ್ದು ಗ್ಯಾಪ್ ಉಳಿಯಲ್ಲ. ನಿಮಗೆ ಇದೆಲ್ಲ ಅನುಕೂಲ ಆಗುತ್ತೆ ಅಂದ್ರೆ, ನಿಮ್ಮ ಜಮೀನಲ್ಲಿ ಫೈಲರ್ ಫಾರ್ಮಿಂಗ್ ಮಾಡಿರ್ತೀರಲ್ಲ, ಅಂದ್ರೆ ಪಂಚತರಂಗಿಣಿ ಅಂತ ಹೇಳ್ತೀವಿ, ಅದನ್ನ ಮಾಡಿದಾಗ ನಿಮಗೆ ಈ ಸ್ಪ್ರಿಂಕ್ಲರ್ ಇರಿಗೇಷನ್ ಸಿಸ್ಟಮ್ ನಿಮ್ಗೆ ತುಂಬಾ ಚೆನ್ನಾಗಿ ಉಪಯೋಗ ಆಗುತ್ತೆ. ಯಾಕಂದ್ರೆ ಎಲ್ಲೂ ಗ್ಯಾಪ್ ಬೀಳೋದಿಲ್ಲ, ಎಲ್ಲಾ ಕಡೆಯಿಂದನೂ ನೀರು ಬೀಳ್ತಾ ಇರುತ್ತೆ. ಅದೇ ಇದ್ರಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ಎಲ್ಲಾ ಕಡೆಯಿಂದನೂ ಬೀಳಲ್ಲ. ಏನು ಒಂದು ಈ ಕಡೆಯಿಂದ ಬರ್ಬೇಕು, ಇಲ್ಲ ಈ ಕಡೆಯಿಂದ ಹೋಗ್ಬೇಕು ಅಷ್ಟೇ. ಈ ಕಡೆಯಿಂದ ಜೆಟ್ ಲೈನ್ ಇಲ್ವಲ್ಲ, ಇಲ್ಲಿ ಲೈನ್ ಇದ್ರೆ ಈ ಕಡೆಯಿಂದನೂ ಹೋಗೋದಕ್ಕೆ ಪ್ರಯತ್ನ ಮಾಡಿರೋದು, ಬಟ್ ಈ ಕಡೆಯಿಂದ ಇಲ್ವಲ್ಲ, ಹಾಗಾಗಿ ಈ ಕಡೆಯಿಂದನೂ ಬರ್ಬೇಕು. ಆದ್ರೆ ನನಗೆ ಅನಿಸ್ತಂಗೆ ಏನ್ ಅನ್ಸುತ್ತೆ ಅಂತಂದ್ರೆ, ಇದು ತುಂಬಾ ಗಿಡಗಳು ದಟ್ಟವಾಗಿರೋರಿಗೆ ಸೂಕ್ತ ಅನ್ಸುತ್ತೆ. ಆದ್ರೆ ಎಲ್ಲರಿಗೂ ಸಿಂಪಲ್ ಆಗಿ ಚೆನ್ನಾಗಿದೆ, ಇದು ಚೆನ್ನಾಗಿದೆ ಅನ್ಸುತ್ತೆ. ಅದೇ ನೋಡಿ ಇದ್ರಲ್ಲಿ ಹಾಫ್ ಸರ್ಕಲ್ ಜೆಟ್ ನಾನು ಆಗ್ಲೇ ಹೇಳ್ದಂಗೆ ತುಂಬಾ ಫುಲ್ ರೌಂಡ್ ಪೂರ್ತಿ ಬೇಕಾಗುತ್ತೆ. ನಿಮ್ದೇನು ಬಾರ್ಡರ್ ಇದೆ, ಬಾರ್ಡರ್ ಅಲ್ಲಿ ತುಂಬಾ ಫುಲ್ ಎಲ್ಲಾ ಸೈಡ್ಗೂ ಬಾರ್ಡರ್ ಬೇಕಾಗುತ್ತೆ. ಬಾರ್ಡರ್ ಅಲ್ಲಿರೋ ಜೆಟ್ಗಳಿಗೆ ಹಾಫ್ ಸರ್ಕಲ್ ಜೆಟ್ ಹಾಕಬೇಕಾಗುತ್ತೆ. ಆದ್ರೆ ನಿಮಗೆ ಇದ್ರಲ್ಲಿ ಈ ಬಾರ್ಡ್ರಿಗೆ ಬೇಕಾಗಲ್ಲ ಹಾಫ್ ಸರ್ಕಲ್ ಜೆಟ್, ಈ ಬಾರ್ಡ್ರಿಗೆ ಮಾತ್ರ ಬೇಕಾಗುತ್ತೆ. ಓಕೆನಾ? ನೀವು ಯಾವ ಡೈರೆಕ್ಷನ್ ಲೈನ್ ಮಾಡ್ತಿರಲ್ಲ ಆ ಡೈರೆಕ್ಷನ್ ಮಾತ್ರ ಬಾರ್ಡರ್ ಅಲ್ಲಿ ಹಾಫ್ ಸರ್ಕಲ್ ಜೆಟ್ಗಳು ಬೇಕಾಗುತ್ತೆ. ಹಾಫ್ ಸರ್ಕಲ್ ಜೆಟ್ ನ ಈ ಕಡೆ ಲಾಸ್ಟಿಗೆ ಹಾಕಿ. ನೀವು ಈ ಕಡೆ ಲಾಸ್ಟಿಗೆ ಹಾಕಿದ್ರೆ ಇಲ್ಲಿಗೆ ಹಾಕಿದ್ರೆ ಏನಾಗುತ್ತೆ ಅಂತಂದ್ರೆ ಇದು ಹಾಫ್ ಸರ್ಕಲ್ ಇಷ್ಟು ಹೊಡಿತಿದೆ. ಓಕೆನಾ? ಮತ್ತೆ ಅದೇ ಜೆಟ್ ಇನ್ನೊಂದು ಹಾಫ್ ಸರ್ಕಲ್ ಹಾಕಿದ್ರೆ ಇಷ್ಟೇ ಜಾಗ ಕವರ್ ಮಾಡುತ್ತೆ. ಆದ್ರೆ ನೀವು ಆಪೋಸಿಟ್ ಹಾಕಿದ್ರಿ ಅಂತಂದ್ರೆ ನೋಡಿ ಇಲ್ಲಿ ಉಳ್ಕೊಳ್ಳೋ ಗ್ಯಾಪ್ ನ ಹಾಫ್ ಸರ್ಕಲ್ ಜೆಟ್ ಕವರ್ ಮಾಡುತ್ತೆ. ಹಾಗಾಗಿ ನೀವು ಹಾಫ್ ಸರ್ಕಲ್ ಜೆಟ್ ನ ಲಾಸ್ಟ್ ಬಾರ್ಡ್ರಿಗೆ ಹಾಕಿದ್ರೆ ತುಂಬಾ ಉತ್ತಮ. ಹಾಗಾಗಿ ನಿಮಗೆ ನೋಡಿ, ಆಮೇಲೆ ಇದಕ್ಕೂ ಇನ್ನೇನು ವ್ಯತ್ಯಾಸ ಬರುತ್ತೆ ಅಂತಂದ್ರೆ, ಇದು ನೀವು ತುಂಬಾ ಗಿಡಗಳಿಲ್ಲ, ನಾವು ಒಂದೇ ದಿಕ್ಕಲ್ಲಿ ನೀರು ಟ್ರಾವೆಲ್ ಮಾಡಿದ್ರು ಎಲ್ಲಾ ಕಡೆ ಜಮೀನಿಗೂ ಸ್ಪ್ರೆಡ್ ಆಗುತ್ತೆ ಅನ್ನೋ ತರ ಕಾಣಿಸಿದ್ರೆ ಗಿಡ ಯಾವ್ದು ಜಾಸ್ತಿ ತಡೆಯೋದಿಲ್ಲ ಅಂತಂದ್ರೆ ಇದು ತುಂಬಾ ಸೂಕ್ತ. ನಿಮಗೆ ತುಂಬಾ ಗಿಡಗಳಿದಾವೆ ಅಂತಂದ್ರೆ ಇದು ಸೂಕ್ತ. ನಾವೀಗ ಮಾಡಿರೋದು ಇದೇ ತರ ಮಾಡಿದೀವಿ. ಓಕೆನಾ? ಇದೇ ತರ ಏನಕ್ಕೆ ಮಾಡಿದ್ವಿ ಅಂದ್ರೆ ನಮ್ಗೆ ತುಂಬಾ ಗಿಡಗಳಿದೆ, ಗಿಡ ತಡಿತಾ ಹೋಗುತ್ತೆ ನೀರ್ನ, ಸ್ಪ್ರಿಂಕಲ್ ಆಗೋ ನೀರ್ನ ತಡೀತು ಅಂದ್ರೆ ನೀರ್ ಅಲ್ಲೇ ಬಿದ್ಬಿಡುತ್ತೆ, ಮುಂದಕ್ಕೆ ಪಾಸ್ ಆಗಲ್ಲ. ಹಾಗಾಗಿ ನಾವೇನ್ ಮಾಡಿ ಈ ತರ ಪದ್ಧತಿ ಮಾಡಿದ್ದೀವಿ. ಒಂದ್ ಕಡೆಯಿಂದ ತಡೆದ್ರು ಇನ್ನೊಂದ್ ಕಡೆಯಿಂದ ಬರತ್ತಾರ. ಆದ್ರೆ ಇದು ಪರವಾಗಿಲ್ಲ, ಬಟ್ ಸ್ವಲ್ಪ ಜಾಸ್ತಿ ಗಿಡ ದಟ್ಟವಾಗಿತ್ತು ಅಂತಂದ್ರೆ ನೀವು ಈ ಪದ್ಧತಿ ಮಾಡೋದು ಸೂಕ್ತ. ಓಕೆನಾ? ಅಂದ್ರೆ ಯಾವ ತರ ಅಂದ್ರೆ 30 into 30, ಇದು 30 into 30. ನೀವು ಎಲ್ಲಾ ಕಡೆಯಿಂದನೂ 30 ಅಡಿ, ಜೆಟ್ಟಿಂದ ಜೆಟ್ಟಿಗೂ 30 ಅಡಿ, ಲೈನಿಂದ ಲೈನಿಗೂ 30 ಅಡಿ. ಆದ್ರೆ ಇದರಲ್ಲಿ ಜೆಟ್ಟಿಂದ ಜೆಟ್ಟಿಗೆ 22.5 ಅಡಿ, ಆಮೇಲೆ ಲೈನಿಂದ ಲೈನಿಗೆ 60 ಅಡಿ. ಓಕೆನಾ? ಇದ್ರಲ್ಲಿ ನೋಡಿ ನಿಮಗೆ ಕಾಸ್ಟ್ ಯಾವ್ದ್ರಲ್ಲಿ ಕಡಿಮೆ ಆಗುತ್ತೆ ಅಂತ ನೋಡಿದ್ರೆ ನಮಗೆ ಇದರಲ್ಲಿ ತುಂಬಾ ಕಾಸ್ಟ್ ಕಡಿಮೆ ಆಗುತ್ತೆ, ಇದರಲ್ಲಿ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಏನಕ್ಕೆ ಜಾಸ್ತಿ ಆಗುತ್ತೆ ಅಂತಂದ್ರೆ ಇದು ತುಂಬಾ ಜಾಸ್ತಿ ಜೆಟ್ ಇರ್ತಿದೆ. ನೀವಿಲ್ಲಿ ನೋಡ್ಬೋದು, ಇಷ್ಟೇ ಜಾಗ, ಇದು ಸೇಮ್ ಏರಿಯಾ ಇದೆ ನೋಡಿ. ಇದು ಸೇಮ್ ಜಾಗಕ್ಕೇನೆ 27 ಜೆಟ್ ತಾಂಡಿದೆ, ಫುಲ್ ಸರ್ಕಲ್ ಜೆಟ್. ಇದು ಎಫ್ ಅಂತ ಇದೆಯಲ್ಲ, ಇದು ಫುಲ್ ಸರ್ಕಲ್ ಜೆಟ್. ಫುಲ್ ಸರ್ಕಲ್ ಜೆಟ್ 27 ತಾಂಡಿದೆ. ಹಾಫ್ ಸರ್ಕಲ್ ಜೆಟ್ ಬರೀ 6 ಮಾತ್ರ ತಾಣುತ್ತೆ. 3 ಲೈನ್ ಇದೆಯಲ್ಲ, ಹಂಗಾಗಿ ಆ ಕಡೆ 3 ಈ ಕಡೆ 3, 6 ಮಾತ್ರ ತಾಣುತ್ತೆ. ಆಮೇಲೆ ಲೈನ್ ಎಷ್ಟಿದೆ ಅಂತಂದ್ರೆ ಬರೀ 3 ಲೈನ್ ಮಾತ್ರ ಇದೆ ಇದು. ಓಕೆನಾ? ಅದೇ ಇದನ್ನ ನೋಡಕ್ ಬಂದ್ರೆ ಏನಾಗುತ್ತೆ ಅಂತಂದ್ರೆ 30 into 30 ಇರೋದ್ರಿಂದ ಏನಾಗುತ್ತೆ, ಇದರಲ್ಲಿ ಲೈನು 5 ಲೈನ್ ಬರುತ್ತೆ. ಓಕೆನಾ? ಇದರಲ್ಲಿ 2 ಲೈನ್ ಎಕ್ಸ್ಟ್ರಾ ಬರುತ್ತೆ, ಇದಕ್ಕಿಂತ 2 ಲೈನ್ ಇದರಲ್ಲಿ ಎಕ್ಸ್ಟ್ರಾ ಬರುತ್ತೆ. ಓಕೆನಾ?
2 ಲೈನ್ ಎಕ್ಸ್ಟ್ರಾ ಬರುತ್ತೆ. ಆಮೇಲೆ ಹಾಫ್ ಸರ್ಕಲ್ ಜೆಟ್, ಎಲ್ಲಾ ಕಡೆ ಬಾರ್ಡರ್ಗೆ ಹಾಫ್ ಸರ್ಕಲ್ ಜೆಟ್ ಬೇಕಾಗಿರೋದ್ರಿಂದ 20 ಹಾಫ್ ಸರ್ಕಲ್ ಜೆಟ್ ಬೇಕಾಗುತ್ತೆ. ಫುಲ್ ಸರ್ಕಲ್ ಜೆಟ್ ಎಷ್ಟು ಬೇಕಾಗುತ್ತೆ ಅಂತಂದ್ರೆ ಅದರಲ್ಲಿ 27 ಫುಲ್ ಸರ್ಕಲ್ ಜೆಟ್ ತಗೊಂಡಿದೆ, ಇದರಲ್ಲಿ 35 ಬೇಕಾಗುತ್ತೆ. ಇದರಲ್ಲಿ ಹಾಫ್ ಸರ್ಕಲ್ ಜೆಟ್ 6 ಇದೆ, ಬಟ್ ಇದರಲ್ಲಿ 20 ಬೇಕಾಗುತ್ತೆ. ಆಮೇಲೆ ಇದರಲ್ಲಿ 3 ಲೈನ್ ಇದೆ, ಬಟ್ ಇದರಲ್ಲಿ 5 ಲೈನ್ ಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಎಲ್ಲಾದ್ರಲ್ಲೂ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ. ಓಕೆನಾ? ಅದೇ ನೀವು ಇದರಲ್ಲಿ ಇದಕ್ಕೆ ಹಾಫ್ ಸರ್ಕಲ್ ಜೆಟ್ ಹಾಕೋದಾದ್ರೆ ಈ ಬಾರ್ಡರ್ಗೆ ಹಾಕ್ಬೇಕು ಅಂತ ಹೇಳಿದೆ ನಾನು, ಲಾಸ್ಟ್ ಬಾರ್ಡರ್ಗೆ ಹಾಕ್ಬೇಕು ಅಂತ ಹೇಳಿದೆ. ಅದರಲ್ಲಿ ಅದೇ ನೀವು ಇದ್ರಲ್ಲಿ ಏನಾದ್ರು ಹಾಫ್ ಸರ್ಕಲ್ ಜೆಟ್ ಹಾಕೋದಾದ್ರೆ ಈ ಏನು ಲಾಸ್ಟ್ ಜೆಟ್ ಇರುತ್ತಲ್ಲ, ಲಾಸ್ಟ್ ಜೆಟ್ ಪಕ್ಕಕ್ಕೇನೆ ಹಾಫ್ ಸರ್ಕಲ್ ಜೆಟ್ ಹಾಕ್ಬೋದು. ನೀವು ಸ್ವಲ್ಪ ಹೈಟ್ ಕಡಿಮೆ ಮಾಡಿ, ಏನು ಫುಲ್ ಸರ್ಕಲ್ ಜೆಟ್ ಇರುತ್ತಲ್ಲ ಅದಕ್ಕಿಂತ ಸ್ವಲ್ಪ ಹೈಟ್ ಕಡಿಮೆ ಮಾಡ್ಬಿಟ್ಟು, ಯಾವ್ದು ಅಡೆತಡೆ ಇರೋದಿಲ್ಲ, ಹಂಗಾಗಿ ಈ ಸೈಡ್ ಇಂದಾನೆ ಸ್ಪ್ರಿಂಕಲ್ ಆಗುತ್ತೆ ನಿಮಗೆ. ಎಲ್ಲಿ ಈ ಲಾಸ್ಟ್ ಬಾರ್ಡರ್ ಲಾಸ್ಟ್ನಿದು ಜೆಟ್ ನ ಸ್ಟಾಪ್ ಮಾಡಿರ್ತಾರೆ ಅಲ್ಲಿಂದ ಬೇಕಾದ್ರೆ ನೀವು ಮಾಡಿದ್ರೆ ಅದು ಆರಾಮಾಗಿ ಸ್ಪ್ರಿಂಕಲ್ ಆಗುತ್ತೆ. ಯಾಕಂದ್ರೆ ಇದಕ್ಕೆ ಏನ್ ಮಾಡ್ಬೇಕಾಗುತ್ತೆ, ನೀವು ಬಾರ್ಡರ್ಗೆನೆ ಹಾಕ್ಬೇಕಾಗುತ್ತೆ. ನಿಮಗೆ ಇದರಲ್ಲಿ ಎಲ್ಲಾದ್ರಲ್ಲೂ ಕಾಸ್ಟ್ ಜಾಸ್ತಿ ಆಗುತ್ತೆ. ಆಮೇಲೆ ನೀರು ಅಷ್ಟೇ ಸಫಿಶಿಯಂಟ್ ತಪ್ಪಿಸುತ್ತೆ. ನಿಮ್ದು ಏನೇ ಗಿಡಗಳು ತಡೆದ್ರು ಸಫಿಶಿಯಂಟ್ ನೀರು ತಪ್ಪಿಸುತ್ತೆ ಇದು. ಆದ್ರೆ ಇದು ಸಫಿಶಿಯಂಟ್ ಆಗಿದೆ. ಬಟ್ ಏನಪ್ಪಾ ಅಂದ್ರೆ ಸ್ವಲ್ಪ ಗಿಡ ಜಾಸ್ತಿ ತಡೆಯೋದಿತ್ತು ಅಂತಂದ್ರೆ ಇದನ್ನ ಮಾಡೋದು ಬೆಸ್ಟ್. ಓಕೆನಾ? ನೀವು ಗಿಡ ತಡೆದ್ರು ಪರವಾಗಿಲ್ಲ, ಸ್ವಲ್ಪ ಅಲ್ಲೇ ನಾನು ಜಾಸ್ತಿ ಟೈಮ್ ನೀರು ಹೊಡಿತೀನಿ, ಅದೇನ್ ತೇವಾಂಶ ಇದೆ ಎಲ್ಲಾ ಕಡೆನೂ ಹರಡ್ಕೊಳುತ್ತೆ ನಮ್ದು ನೆಲ, ಆ ತರ ಇದೆ ಅಂತಂದ್ರೆ ನೀವು ಇದೇ ಪದ್ಧತಿ ಅಳವಡಿಸ್ಕೊಂಡ್ರೆ ಸೂಕ್ತವಾಗಿರುತ್ತೆ. ಆಮೇಲೆ ನಿಮಗೆ ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದರಲ್ಲಿ ನಿಮಗೆ ಸ್ವಲ್ಪ ಗ್ಯಾಪ್ ಕಾಣಿಸುತ್ತೆ. ಈ ಗ್ಯಾಪ್ ಇದೆಯಲ್ಲ, ಇದೇನಂತ ಗ್ಯಾಪ್ ಅಲ್ಲ, ಇದು ನಮಗೆ ಜಮೀನಲ್ಲಿ ಇಲ್ಲಿ ಡ್ರಾಯಿಂಗ್ ಅಲ್ಲಿ ಇಷ್ಟೊಂದು ಕಾಣಿಸುತ್ತೆ, ಬಟ್ ಜಮೀನಲ್ಲಿ ಆ ತೇವಾಂಶ ಕೂಡ್ಕೊಂಡ್ಬಿಡುತ್ತೆ. ಹಂಗಾಗಿ ಇದು ಯಾವ್ದು ಗ್ಯಾಪ್ ಅಂತ ಅನ್ಸಲ್ಲ. ಜಮೀನಲ್ಲಿ ಏನೊಂದು 3 ಅಡಿ ಗ್ಯಾಪ್ ಅಂತ ಅನ್ಸ್ಬೋದು, ಬಟ್ ಆ 3 ಅಡಿ ನೀವು ಸ್ಪ್ರಿಂಕಲ್ ಆಗೋ ಟೈಮಲ್ಲಿ ಸ್ವಲ್ಪ ಗಾಳಿ ಬೀಸ್ತು ಅಂದಾಗ, ಗಾಳಿ ಕಡಿಮೆ ಆಯ್ತು ಅಂದಾಗ, ಸ್ವಲ್ಪ ಪ್ರೆಸರ್ವೇಷನ್ ಆದಾಗ ಎಲ್ಲಾ ಟೈಮಲ್ಲೂ ಸೇರ್ಕೊಂಡು ಇದು ಯಾವ್ದು ಗ್ಯಾಪೇ ಉಳಿಯಲ್ಲ. ನೀವು ಇದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಈ ಗ್ಯಾಪ್ ಬಗ್ಗೆ ತುಂಬಾ ಈ ಸಿಸ್ಟಮೇ ತುಂಬಾ ಚೆನ್ನಾಗಿದೆ ನನಗೆ ಅನ್ಸ್ತಂಗೆ. ಬಟ್ ನಾವು ಇದನ್ನ ಮಾಡಿದೀವಿ, ಆದ್ರೆ ಓಕೆ, ನಮಗೆ ಇದ್ರ ಅವಶ್ಯಕತೆ ಇತ್ತು, ಹಾಗಾಗಿ ಇದನ್ನ ಮಾಡಿದೀವಿ. ನೀವು ಇದನ್ನ ಮಾಡ್ಕೊಳ್ಳಿ. ಆಮೇಲೆ ಇದರಲ್ಲಿ ನೀವು ಯಾವ ಪೈಪ್ ಹಾಕ್ಬೇಕು ಅನ್ನೋದು ನೀವು ಒಂದ್ ಲೈನಿಗೆ ಎಷ್ಟು ಜೆಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಎಷ್ಟು ಪೈಪ್ ಹಾಕ್ಬೇಕು, ಎಷ್ಟು ಇಂಚಿನ ಪೈಪ್ ಹಾಕ್ಬೇಕು. ನಾನೆಲ್ಲ 1/2 ಇಂಚ್ ಪೈಪ್ ಹಾಕಿ ಮಾಡಿದ್ವಿ ನಮ್ಮ ಜಮೀನಲ್ಲಿ. ನೀವೆಲ್ಲ 1 ಇಂಚಿನ ಪೈಪ್ ಹಾಕ್ಬೇಕಾಗುತ್ತೋ, ಇಲ್ಲ 1.25 ಇಂಚಿನ ಪೈಪ್ ಹಾಕ್ಬೇಕಾಗುತ್ತೋ, ಇಲ್ಲ 2 ಇಂಚಿನ ಪೈಪ್ನೇ ಹಾಕ್ಬೇಕಾಗುತ್ತೋ, ಅದೆಲ್ಲ ನಿಮ್ಮ ಜೆಟ್ಟಿನ ಎಷ್ಟು ಕೌಂಟ್ ಬರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ವೀಕ್ಷಕರೇ ನೋಡಿ, ಇದರಲ್ಲಿ ಬೇರೆ ಏನಾದ್ರು ಡೌಟ್ ಇತ್ತು ನಿಮಗೆ ಅಂತಂದ್ರೆ ದಯಮಾಡಿ ಕಮೆಂಟ್ ಮಾಡಿ. ಏನೇ ಡೌಟ್ ಇದ್ರೂ ನಾನು ನಿಮಗೆ ಆ ಕಮೆಂಟಲ್ಲಿ ಉತ್ತರ ಕೊಡ್ತೀನಿ. ನೋಡಿ, ಒಂದು ಜೆಟ್ಟಿಂದ ನೀರು ಇನ್ನೊಂದು ಜೆಟ್ಟಿಂದ ಬುಡಕ್ಕೆ ಬೀಳ್ತಾ ಇದೆ, ಹಂಗಾಗಿ ಎಲ್ಲೂ ಗ್ಯಾಪ್ ಉಳಿತಾ ಇಲ್ಲ.